ನೀಗ ಶಿವನುಳಿದ ನೀಗ. ಮೋಡ ಧ್ಯಾನ. ಆಕಾಶದ ಮೋಡಗಳನ್ನು ನೋಡುತ್ತಾ ಧ್ಯಾನ ಮಾಡುವುದು ಒಂದು ಪದ್ಧತಿ. ನಮ್ಮ ಮನಸ್ಸು ಬೇಸರಕ್ಕೆ, ನಿರಾಶೆಗೆ, ಖಿನ್ನತೆಗೆ, ಸೋಲಿಗೆ, ಹೀಗೆ ಅನಾರೋಗ್ಯಕ್ಕೆ ಒಳಗಾದ ಕಾಲಕ್ಕೆ ನಾವು ನಮ್ಮ ಮನೆಯ ತಾರಸಿಯ ಮೇಲೆ ಏಕಾಂತ, ನಿರ್ಜನ ಇರುವ ವೇಳೆಯನ್ನು ನೋಡಿಕೊಂಡು ಆಕಾಶ ಧ್ಯಾನ ಮಾಡುವುದಕ್ಕೆ ನೆಲದ ಮೇಲೆ ಜಮಖಾನ, ಬೆಡ್ಶೀಟು ಇತ್ಯಾದಿಗಳನ್ನು ಯೋಗ ಮಾಡಲು ಅನುಕೂಲವಾಗುವ ಹಾಗೆ ಹಾಸಿಕೊಂಡು ಅದರ ಮೇಲೆ ಮಲಗಿಕೊಳ್ಳಬೇಕು. ಆಕಾಶವನ್ನು ನೋಡುತ್ತಾ ಮಲಗಿಕೊಳ್ಳಬೇಕು. ಆಕಾಶವನ್ನು ನೋಡುತ್ತಾ ಇರುವ ಕಾಲಕ್ಕೆ ನಮ್ಮ ಮನೆಯ ತಾರಸಿಯ ಮೇಲೆ ನಾವು ಒಬ್ಬರೇ ಇರಬೇಕು. ಏಕಾಂತ ಇರಬೇಕು, ನಿರ್ಜನ ಇರಬೇಕು. ಬೆಳಗಿನ ಸೂರ್ಯೋದಯದ ನಂತರ 1 ಗಂಟೆಯವರೆಗೆ ಆಕಾಶವನ್ನು ನೋಡುತ್ತಾ ಮಲಗಿಕೊಳ್ಳಬಹುದು. ಸೂರ್ಯನನ್ನು ನೋಡುವುದನ್ನು ಬಿಟ್ಟು ಆಕಾಶವನ್ನೇ ನೋಡಬೇಕು. ಅದೇ ರೀತಿ ಸಂಜೆಯ ವೇಳೆಯಲ್ಲಿಯೂ ಕೂಡ ಸೂರ್ಯನ ಶಾಖ ಜ್ವಲನ ಕಡಿಮೆಯಾದ ವೇಳೆಯಲ್ಲಿ ಸಂಜೆ 5 ಗಂಟೆಯ ವೇಳೆಯೂ ಕೂಡ ಆಕಾಶದ ಮೇಲೆ ಹಾಸಿಕೊಂಡು ಆಕಾಶವನ್ನು ನೋಡುತ್ತಾ ಧ್ಯಾನ ಮಾಡಬೇಕು. ಆಕಾಶದ ಮೋಡಗಳನ್ನು ನೋಡುತ್ತಾ ನಾವು ಧ್ಯಾನ ಮಾಡಲು ಹೊರಟ ಕಾಲಕ್ಕೆ ಆಕಾಶದ ಮೋಡಗಳು ಆಕಾರ, ನಿರಾಕಾರ ಸ್ವರೂಪಗಳಲ್ಲಿ ಆಕಾಶದ ಹಿನ್ನೆಲೆಯಲ್ಲಿ ಗೋಚರವಾಗುತ್ತದೆ. ನೀಲಿಯಾಗಿರುವ ಆಕಾಶ, ಪ್ರಶಾಂತವಾದ ಆಕಾಶ ನಮ್ಮ ಏಕಾಂತಕ್ಕೆ ಅದು ಬಹಳ ಅನುಕೂಲವಾಗಿರುತ್ತದೆ. ಆ ನೀಲಾಕಾಶವನ್ನು ನೋಡುವುದೇ ಒಂದು ಆನಂದ. ಆ ನೀಲಾಕಾಶ ಮತ್ತು ಆ ಮೋಡಗಳ ಆಕಾರ, ನಿರಾಕಾರ, ರೂಪ, ನಿರೂಪಗಳನ್ನು ನಾವು ನೋಡುತ್ತಾ ಹೋದಂತೆ ನಮ್ಮ ಮನಸ್ಸಿಗೆ ಆದ ಗಾಯಗಳು, ಸೋಲುಗಳು, ಖಿನ್ನತೆಗಳು, ನಿರಾಶೆಗಳು ಒಂದೊಂದಾಗಿ ನಮ್ಮಿಂದ ಕಾಲ್ತೆಗೆಯುತ್ತವೆ. ಮೋಡ ಮತ್ತು ಆಕಾಶ, ಆಕಾಶ ಮತ್ತು ಮೋಡಗಳು ಸಂಪೂರ್ಣವಾಗಿ ನಮ್ಮ ಮನಸ್ಸು, ದೇಹ, ಇಂದ್ರಿಯ ಎಲ್ಲವುಗಳಿಗೆ ಉಲ್ಲಾಸ, ಸಂತೋಷ, ಆನಂದವನ್ನು ತಂತಾನೇ ನಮಗೆ ತಂದು ಕೊಡುತ್ತವೆ. ಮೋಡಗಳ ಸ್ವರೂಪವನ್ನು ನೋಡುತ್ತಾ ಹೋದಂತೆ ಅವುಗಳ ಆಕಾರಗಳನ್ನು ಇಂದಿಷ್ಟೇ ಎಂಬುದಾಗಿ ನಮ್ಮಿಂದ ನಿರ್ಧರಿಸಲು ಆಗುವುದಿಲ್ಲ. ಹಾಗೆ ನಮ್ಮ ಜೀವನ ಕೂಡ ನಮ್ಮ ಜೀವನ ಇಷ್ಟೇ ಎಂದು ನಾವು ನಿರ್ಧರಿಸಲು ಆಗದು. ನಮ್ಮ ಜೀವನ ಮೋಡಗಳು ಯಾವ ಸ್ವರೂಪವನ್ನು ಬೇಕಾದರೂ ಪಡೆದುಕೊಳ್ಳುತ್ತವೆಯೋ ಹಾಗೆ ನಮ್ಮ ಜೀವನವು ಕೂಡ ಯಾವ ಸ್ವರೂಪವನ್ನು ಬೇಕಾದರೂ ಪಡೆದುಕೊಳ್ಳಬಹುದು. ಅದಕ್ಕೆ ಮುಖ್ಯ ಬೇಕಾಗಿರುವುದು ಸಂಕಲ್ಪ, ಮನಃಶಕ್ತಿ. ನಮ್ಮ ಸಂಕಲ್ಪ ಮತ್ತು ಮನಃಶಕ್ತಿಯನ್ನು ಮೋಡ ಮತ್ತು ಆಕಾಶ ಇವುಗಳನ್ನು ನೋಡುತ್ತಾ ಹೋದಂತೆ ನಮ್ಮ ಜೀವನದಲ್ಲಿ ನಾವು ಪಡೆದುಕೊಳ್ಳಬಹುದಾಗಿದೆ. ಅಪಾರವಾದ ಸಂಕಲ್ಪ ಶಕ್ತಿಯನ್ನು, ಅದ್ಭುತವಾದ ಶಕ್ತಿಯುತವಾದ ನಮ್ಮ ಮನಸ್ಸಿಗೆ ನಾವು ಪಡೆದುಕೊಳ್ಳಬಹುದಾಗಿದೆ. ಜೀವನದಲ್ಲಿ ನಾವು ಯಾವ ಎತ್ತರವನ್ನು ಬೇಕಾದರೂ ಏರಬಹುದು. ನೀಲಾಕಾಶದಲ್ಲಿ ಮೋಡಗಳು ಹೇಗೆ ಸ್ವಚ್ಛಂದವಾಗಿ ಹಾರಾಡುತ್ತವೆಯೋ ಹಾಗೆ ನಮ್ಮ ಮನಸ್ಸು ಕೂಡ ನಮ್ಮ ಜೀವನದ ವಿಶಾಲ ಆಕಾಶದಲ್ಲಿ ಅದು ಸ್ವಚ್ಛಂದವಾಗಿ ವಿಹರಿಸಬಹುದು. ನಮ್ಮ ಜೀವನದ ಆನಂದವನ್ನು ನಾವು ಕಂಡುಕೊಳ್ಳಬಹುದು. ನಮ್ಮ ಬದುಕಿನ ವಿಸ್ತಾರ ಮತ್ತು ಎತ್ತರವನ್ನು ನಾವು ವ್ಯಾಪಿಸಿಕೊಳ್ಳಬಹುದು. ನಮ್ಮ ಬದುಕನ್ನು ನಾವು ಆನಂದಮಯವಾಗಿ ನಾವು ಮಾಡಿಕೊಳ್ಳಬಹುದು. ಆದ ಕಾರಣ
ನೀಲಾಕಾಶವನ್ನು ನೋಡುತ್ತಾ ಧ್ಯಾನಿಸಬೇಕು. ಆ ನೀಲಾಕಾಶವನ್ನು ನಾವು ಧ್ಯಾನಿಸುತ್ತಾ ಹೋದಂತೆ ನಮ್ಮ ಮುಖದಲ್ಲಿ ಪ್ರಸನ್ನತೆ, ಕಿರುನಗೆ, ಆನಂದ, ಉತ್ಸಾಹ, ಚೈತನ್ಯ ಇವುಗಳೆಲ್ಲವೂ ತಂತಾನೇ ನಮ್ಮಿಂದ ಪ್ರಕಟವಾಗುತ್ತಾ ಹೋಗುತ್ತವೆ. ಆ ಶಕ್ತಿ, ಆ ಉಲ್ಲಾಸ, ಆ ಚೈತನ್ಯವನ್ನು ಆ ಮೋಡಗಳು, ಆ ನೀಲಾಕಾಶ ನಮಗೆ ತಂದುಕೊಡುತ್ತವೆ. ನಮ್ಮ ನಿರಾಶೆಯನ್ನು ನಮ್ಮಿಂದ ದೂರ ಮಾಡುತ್ತವೆ. ನಮ್ಮ ಸೋಲಿನ ಪರಿಯನ್ನು ದೂರ ಮಾಡಿ, ನಮ್ಮ ನಿರಾಶೆ ಆಶಾಭಂಗಗಳನ್ನು ನಿರ್ಮೂಲನೆ ಮಾಡಿ, ಜೀವನದಲ್ಲಿ ನಾವು ಸಕ್ರಿಯವಾಗಿ ಶಕ್ತಿಯುತವಾಗಿ ತೊಡಕೊಳ್ಳುವಂತೆ ಮಾಡುತ್ತದೆ. ನಮ್ಮ ಬದುಕು, ನಮ್ಮ ಮನಸ್ಸು ಈ ಮಗುವಿನಂತಾಗುತ್ತದೆ. ಮಗುವಿನ ಮುಖ ಪ್ರಸನ್ನತೆ, ಆನಂದ, ಉಲ್ಲಾಸ, ಜೀವನದಲ್ಲಿ ಏರುಗತಿಯಲ್ಲಿ ಏರಬಹುದಾದ ಎತ್ತರ ಎಲ್ಲವನ್ನು ಆ ಮಗುವಿನ ಚೈತನ್ಯ, ಶಕ್ತಿ, ಆನಂದ ನಮ್ಮಲ್ಲಿ ತಂದು ಕೊಡುತ್ತದೆ. ಆದ ಕಾರಣ ಆಕಾಶವನ್ನು ನಾವು ಮೋಡಗಳ ಜೊತೆಯಲ್ಲಿ ಧ್ಯಾನ ಮಾಡುತ್ತಾ ಹೋಗಬೇಕು. ಮೋಡಗಳು ಹೇಗೆ ನೀಲಾಕಾಶದ ಅನಂತದಲ್ಲಿ ಎಲ್ಲಿ ಬೇಕಲ್ಲಿ ಸ್ವಚ್ಛಂದವಾಗಿ ಹರಿಸುತ್ತವೆಯೋ ಹಾಗೆ ನಮ್ಮ ಜೀವನದ ಶಕ್ತಿ ಚೈತನ್ಯವನ್ನು ನಾವು ಮಾಡಬೇಕಾದ ಕಾಯಕ, ನಾವು ಸೇರಬೇಕಾದ ಗುರಿ, ನಾವು ಮಾಡಬೇಕಾದ ಕಾರ್ಯ ಇವುಗಳೆಲ್ಲವನ್ನು ಕೂಡ ನಾವು ಸಾಧಿಸುವ ಪ್ರಯತ್ನವನ್ನು ನಮ್ಮ ಜೀವನದಲ್ಲಿ ಮುಂದುವರಿಸಬೇಕು. ಹಾಗೆ ನಮ್ಮ ಜೀವನದಲ್ಲಿ ಮುಂದುವರಿಸುವ ಪ್ರಯತ್ನ ಮತ್ತು ಸಾಧನೆಯನ್ನು ನಾವು ಮಾಡುತ್ತಾ ಹೋದಂತೆ ನಮ್ಮ ಬದುಕಿನಲ್ಲಿ ಆ ನೀಲಾಕಾಶದ ಅನುಗ್ರಹ, ಆ ಮೋಡದ ಆಶೀರ್ವಾದ, ಆ ಮೋಡಗಳ ಉಲ್ಲಾಸ, ಅನಂತ ವಿಶ್ವದ ಅನುಗ್ರಹ ನಮ್ಮ ಬದುಕಿನಲ್ಲಿ ತಂತಾನೆ ತೆರೆದುಕೊಳ್ಳುತ್ತದೆ. ಆ ದೈವಾನುಗ್ರಹವನ್ನು, ಆ ಅಪಾರ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ನಾವು ಅನಂತವಾಗಿ ಪಡೆದುಕೊಂಡು ಜೀವನದಲ್ಲಿ ನಾವು ಮುಟ್ಟಬೇಕಾದ ಗುರಿಯನ್ನು ನಾವು ತಲುಪುತ್ತೇವೆ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್, ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.